भागीरथ्यै च विद्महे विष्णुपद्यै च धीमहि तन्नो गंगा प्रचोदयात्। ಯಾರು ಆಚಾರ್ಯರು? ಅವರ ತಲೆ ಮಧ್ಯಾಹ್ನದ ಸೂರ್ಯನಿಗೆ ಸಮನಾಗಿ ಹೊಳಿತಾ ಇದೆ. ಯಾರು ಆಚಾರ್ಯರು? ಜಂಬೂ ದ್ವೀಪದ ಕಣಕಣವನ್ನ ಅರ್ಘ್ಯ ನೀಡ್ತಾ ಇದ್ದಾರೆ. ಯಾರು ಆಚಾರ್ಯರು? ಅವರ ಶಿಖೆ ಇನ್ನೂ ಬಂಧನ ಮುಕ್ತ, ಕಪ್ಪು ನಾಗದಂತೆ ಹೆಗಲಿನ ಮೇಲೆ ರಾರಾಜಿಸ್ತಾ ಇದೆ. ಯಾರು ಆ ಆಚಾರ್ಯರು? ವಿದೂಷಕ, ಇವರು ಅದೇ ಆಚಾರ್ಯರು. ಇವ್ರ ಕೋಪದ ಮುಂದೆ ದುಷ್ಟರು ಭಯದಿಂದ ನಡುಕ್ತಾರೆ. ಇವರ ಸಂಕಲ್ಪದಿಂದ ಪರ್ವತಗಳು ಪುಡಿ ಪುಡಿಯಾಗಿ ಹೋಗ್ತವೆ. ಇವರೇ ಅವರು ನಂದ ವಂಶದ ವಿಶಾಲ ವಟವೃಕ್ಷವನ್ನು ಬೇರು ಸಹಿತ ಕಿತ್ತಾಕ್ತವರು. ಇವರೇ ಅವರು ಚಂದ್ರಗುಪ್ತನನ್ನ ಮಗಧದ ರಾಜ ಸಿಂಹಾಸನದ ಮೇಲೆ ಸ್ಥಾಪಿಸಿದವರು. ಇವರೇ ಅವರು ಶಾಸ್ತ್ರಗಳಿಗೆ ಸನ್ಮಾನ ಮಾಡಿದ್ರು, ಶಸ್ತ್ರಗಳಿಗೆ ಬಲವನ್ನ ಕೊಟ್ರು. ಇವರೇ ಅವರು ದುಷ್ಟರನ್ನ ಸಂಹಾರ ಮಾಡಿದವರು. ವಿದೂಷಕ, ಈ ರೀತಿ ರಚನೆ ಮಾಡಿದವ್ರನ್ನ, ಈ ರೀತಿ ಪಾಲನೆ ಮಾಡಿದವ್ರನ್ನ, ಮತ್ತೆ ಈ ರೀತಿ ಸಂಹಾರ ಮಾಡಿದ ಆಚಾರ್ಯರಿಗೆ ನಾವು ಪ್ರಣಾಮ ಮಾಡೋಣ. ನೀತಿಶಾಸ್ತ್ರಾಮೃತೆ ಧೀಮಂ ಅರ್ಥಶಾಸ್ತ್ರ ಮಹೋದಧೆ ಸಮುದ್ಧರ್ತೃ ನಮಸ್ತಸ್ಮೈ ವಿಷ್ಣುಗುಪ್ತಾಯ ವೇಧಸೆ. ಮಹಾಪಂಡಿತ, ಬುದ್ಧಿಶಾಲಿ ಶ್ರೀ ವಿಷ್ಣುಗುಪ್ತರಿಗೆ ನನ್ನ ನಮಸ್ಕಾರಗಳು. ಅರ್ಥಶಾಸ್ತ್ರ ರೂಪಿ ಮಹಾಸಮುದ್ರವನ್ನ ಮಂಥನ ಮಾಡಿದವರು, ನೀತಿಶಾಸ್ತ್ರ ರೂಪಿ ಅಮೃತ ತರಿಸಿದವರು. ಸಾಮ್ರಾಟ್ ಚಂದ್ರಗುಪ್ತರಿಗೆ ಜಯವಾಗಲಿ! ಸಾಮ್ರಾಟ್ ಚಂದ್ರಗುಪ್ತರಿಗೆ ಜಯವಾಗಲಿ! ಸಾಮ್ರಾಟ್ ಚಂದ್ರಗುಪ್ತರಿಗೆ ಜಯವಾಗಲಿ! ಸಾಮ್ರಾಟ್ ಚಂದ್ರಗುಪ್ತರಿಗೆ ಜಯವಾಗಲಿ! ಸಾಮ್ರಾಟ್ ಚಂದ್ರಗುಪ್ತರಿಗೆ ಸಾಮ್ರಾಟ್ ಚಂದ್ರಗುಪ್ತರಿಗೆ ಜಯವಾಗಲಿ! ಸಾಮ್ರಾಟ್ ಚಂದ್ರಗುಪ್ತರಿಗೆ ಸಾಮ್ರಾಟ್ ಚಂದ್ರಗುಪ್ತರಿಗೆ ಸಾಮ್ರಾಟ್ ಚಂದ್ರಗುಪ್ತರಿಗೆ ಸಾಮ್ರಾಟ್ ಚಂದ್ರಗುಪ್ತರಿಗೆ ಸಾಮ್ರಾಟ್ ಚಂದ್ರಗುಪ್ತರಿಗೆ ಜಯವಾಗಲಿ! ಕೇಳಿ ಕೇಳಿ ಕೇಳಿ, ಆಚಾರ್ಯ ವಿಷ್ಣುಗುಪ್ತರ ಶಿಷ್ಯ ಸಾಮ್ರಾಟ ಚಂದ್ರಗುಪ್ತರು ಪಾಟಲಿಪುತ್ರದ ಮೇಲೆ ಅಧಿಕಾರ ಸ್ಥಾಪಿಸಿರುವರು. ಮಹಾಪದ್ಮರ ಪುತ್ರ ಮಹಾರಾಜ ನಂದ ಅವರನ್ನು ಸಾಮ್ರಾಟ ಚಂದ್ರಗುಪ್ತರ ಆಜ್ಞೆಯಂತೆ ರಾಜ್ಯಭ್ರಷ್ಟರನ್ನಾಗಿಸಲಾಗಿದೆ. ಮಹಾನ್ ಧನನಂದರ ಪೂರ್ವ ಮಂತ್ರಿ ಅಮಾತ್ಯ ರಾಕ್ಷಸರು ನಗರದಿಂದ ಪರಾರಿಯಾಗಿದ್ದಾರೆ. ಅವರಿಗೆ ಶರಣ ನೀಡುವುದಾಗಲಿ ಯಾವುದೇ ರೀತಿಯ ಸಹಾಯ ಮಾಡುವುದಾಗಲಿ ಕಂಡು ಬಂದರೆ ಅವರಿಗೆ ಮೃತ್ಯುದಂಡ ನೀಡಲಾಗುತ್ತದೆ. ಆಚಾರ್ಯ ವಿಷ್ಣುಗುಪ್ತರು ಸಾಮ್ರಾಟ ಚಂದ್ರಗುಪ್ತರನ್ನು ರಾಜ್ಯಾಭಿಷೇಕ ಮಾಡುವವರೆಗೂ ಮಗಧದ ಮಹಾಮಂತ್ರಿಯಾಗಿರುತ್ತಾರೆ. ನಗರದಲ್ಲಿ ಯಾವುದೇ ಪ್ರಕಾರದ ಅಸಂತೋಷವನ್ನು ಹರಡುವವರನ್ನು ಕಠೋರ ದಂಡಕ್ಕೆ ಒಳಪಡಿಸಲಾಗುತ್ತದೆ. ಇದರಿಂದಾಗಿ ನಗರದ ಜನರು ಸಮಾಧಾನದಿಂದ ಇರಬೇಕೆಂದು ವಿನಂತಿ. ಕೇಳಿ 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 ಕೇಳಿ. ದೂರ ದೂರ ಸರಿರಿ, ಆರ್ಯ ಸುಧತ್ತರು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಆರ್ಯರೇ, ದೂರ ಸರಿರಿ. ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ, ಬನ್ನಿ ಬನ್ನಿ ಬನ್ನಿ. ಈ ಶ್ರೇಷ್ಠ ಸುದತ್ತ ಇಷ್ಟೊಂದು ಕ್ರೋಧದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸ್ವಾಗತ ನಿಮಗೆ ಆರ್ಯ ಸುದತ್ತ. ನನ್ನ ನೌಕೆಗಳನ್ನು ಖಾಲಿ ಮಾಡುವುದರಿಂದ ನಿಲ್ಲಿಸಲು ಯಾರು ಆಜ್ಞೆ ಮಾಡಿದರು? ಮಗಧದ ಜಲ ಹಾಗೂ ಸ್ಥಳದ ಮೇಲೆ ವಿಷ್ಣುಗುಪ್ತರ ಆಜ್ಞೆ ನಡೆಯುತ್ತೆ ಆರ್ಯ ಸುದತ್ತ. ಈ ಸಾಹಸಕ್ಕೆ ಕಾರಣವನ್ನು ನಾನು ತಿಳಿಯಬಹುದೇ? ಆಮದು ಮಾಡಿದ ಕೆಲವು ಸಾಮಾನಿನ ಮೇಲೆ ಮೊಹರು ಇಲ್ಲವಾಗಿದೆ, ಕೆಲವುಗಳ ಮೇಲೆ ಮೊಹರು ತೆಗೆಯಲಾಗಿದೆ. ನಿಮ್ಮ ಕರ್ಮಚಾರಿಗಳು ವಸ್ತುಗಳ ವಿವರಣೆಯನ್ನ ಸರಿಯಾಗಿ ನೀಡುತ್ತಿಲ್ಲ. ಕೆಲವುಗಳ ಮೇಲೆ ನಕಲಿ ಮೊಹರುಗಳಿವೆ. ಅಪರಾಧಗಳ ಪಟ್ಟಿ ಉದ್ದವಿದೆ ಆರ್ಯರೇ. ಪೂರ್ತಿ ಉತ್ತರ ಪಥದಲ್ಲಿ ಇಲ್ಲಿವರೆಗೆ ನನ್ನೊಡನೆ ಈ ರೀತಿ ಮಾತನಾಡುವ ಸಾಹಸವನ್ನು ಯಾರು ಮಾಡಿರಲಿಲ್ಲ. ಎಲ್ಲಿಗೂ ಮುನ್ನ ಉತ್ತರ ಪಥದಲ್ಲಿ ಸಾಮ್ರಾಟ ಚಂದ್ರಗುಪ್ತನ ರಾಜ್ಯವೂ ಇರಲಿಲ್ವಲ್ಲ? ನಿಮ್ಮ ಸಾಮ್ರಾಟರಿಗೆ ಸ್ವರ್ಣ ಮುದ್ರೆಗಳು ಇಷ್ಟವಿಲ್ಲವೇ? ಇದಕ್ಕೆ ಉತ್ತರ ನಾಳೆ ನಿಮಗೆ ನ್ಯಾಯಾಲಯದಲ್ಲಿ ನೀಡುತ್ತೆ. ಬಹುಶಃ ನಾಳೆ ತನಕ ನೀನು ಈ ಪದವಿನಲ್ಲೇ ಇರೋದಿಲ್ಲ. ನಡಿ ಭದ್ರ.
ದಾರಿ ಬಿಡಿ, ದಾರಿ ಬಿಡಿ. ಶ್ರೇಷ್ಠಿ ಸುದತ್ತರು ಬರ್ತಿದ್ದಾರೆ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಭದ್ರ, ಮಹಾಮಂತ್ರಿಗಳ ಮನೆ ಎಲ್ಲಿದೆ ಅಂತ ಯಾರನ್ನಾದ್ರೂ ಕೇಳು. ಸರಿ. ಆರ್ಯರೇ, ತಾವು ಹೇಳ್ತೀರಾ ಮಹಾಮಂತ್ರಿಗಳ ಮನೆ ಎಲ್ಲಿದೆ ಅಂತ? ಆಚಾರ್ಯ ವಿಷ್ಣುಗುಪ್ತರ ಮನೆನಾ? ಹೌದು. ಅದು ಅಲ್ಲಿದೆ, ದೂರದ ಗಂಗೆಯ ತಟದಲ್ಲಿ. ಆಚಾರ್ಯ ವಿಷ್ಣುಗುಪ್ತರು ಇಲ್ಲೇ ಇರೋದಾ? ಹೌದು ಶ್ರೇಷ್ಠಿ. ಅವರಿಗೆ ತಿಳಿಸಿ ಶ್ರೇಷ್ಠಿ ಸುದತ್ತ ಅವರನ್ನ ಭೇಟಿಯಾಗೋಕೆ ಬಂದಿದ್ದಾರೆ ಅಂತ. ಶ್ರೇಷ್ಠಿಗಳು ಸ್ವಲ್ಪ ಕಾಲ ಪ್ರತೀಕ್ಷೆ ಮಾಡಬೇಕಾಗತ್ತೆ. ಮಹಾರಾಜ ನಂದರ ಶಾಸನದಲ್ಲಿ ಶ್ರೇಷ್ಠಿ ಸುದತ್ತರಿಗೆ ಎಂದು ಪ್ರತೀಕ್ಷೆ ಮಾಡಬೇಕಾಗಿರಲಿಲ್ಲ. ನಾನು ವಿವಶನಾಗಿರುವೆ ಶ್ರೇಷ್ಠಿ. ಭಿಕ್ಷೆಯ ಅನ್ನದ ಮೇಲೆ ಬದುಕುವವರು ವಿನಯವನ್ನು ಮರೆಯಬಾರದು. ಈ ತಡರಾತ್ರಿಯಲ್ಲಿ ಪ್ರತೀಕ್ಷೆ ಮಾಡಲು ಬಂದಿಲ್ಲ ನಾನು. ಶಾರಂಗರವ, ನಿಮಗೆ ಸ್ವಾಗತ ಶ್ರೇಷ್ಠಿ. ಮಹಾಮಂತ್ರಿಗಳಿಗೆ ಪ್ರಣಾಮಗಳು. ಆಸನವನ್ನು ಗ್ರಹಣ ಮಾಡಿ ಶ್ರೇಷ್ಠಿ. ಹೇಳಿ. ಆಚಾರ್ಯರೇ, ಆಜ್ಞೆ ಕೊಟ್ಟರೆ ನಾನೊಂದು ಪ್ರಸ್ತಾಪವನ್ನು ಇಡುತ್ತೇನೆ. ಪ್ರಸ್ತಾಪವು ವ್ಯಕ್ತಿಗತದ ಹಿತದಲ್ಲಿರುತ್ತೋ ಅಥವಾ ಸಾರ್ವಜನಿಕ ಹಿತದಲ್ಲೋ? ನನಗೆ ಅರ್ಥ ಆಗ್ಲಿಲ್ಲ ಆಚಾರ್ಯರೇ. ಕೆಲಸ ಸ್ವಾರ್ಥದ್ದೋ ಅಥವಾ ಸಾರ್ವಜನಿಕದ್ದೋ? ಕೆಲಸ ಅಂತೂ ಸ್ವಾರ್ಥದ್ದೇ ಆಗಿದೆ ಆಚಾರ್ಯರೇ. ನಿಮ್ಮ ಸ್ವಾರ್ಥ ಕೆಲಸಕ್ಕೆ ಪ್ರಜೆಗಳಿಂದ ಪಡೆಯಲ್ಪಟ್ಟ ತೈಲವನ್ನು ನಾನು ವ್ಯರ್ಥಗೊಳಿಸಲಾರೆ. ಹೇಳಿ, ಕತ್ತಲಲ್ಲೂ ನಿಮ್ಮ ಮಾತನ್ನು ಕೇಳಬಲ್ಲೆ. ಕ್ಷಮಿಸಿ ಆಚಾರ್ಯರೇ, ನಾನು ದಿನದ ಹಗಲಲ್ಲೇ ಬರುತ್ತೇನೆ. ಶ್ರೇಷ್ಠಿ ಸುದತ್ತ, ಧರ್ಮ, ಅರ್ಥ, ಕಾಮದಲ್ಲಿ ಯಾವುದಾದರೊಂದು ಅಧಿಕ ಸೇವನೆ ಅನರ್ಥವನ್ನುಂಟು ಮಾಡುತ್ತೆ. ಧನವನ್ನು ಅರ್ಜನೆ ಮಾಡಿ, ಏಕೆಂದರೆ ಅದು ಪುರುಷಾರ್ಥವಾಗಿದೆ. ಆದರೆ ಅಧರ್ಮದಿಂದ ಅರ್ಜಿಸಿದ ಅರ್ಥ ಅನರ್ಥ. ಹಗಲಿನಲ್ಲಿ ನಿಮ್ಮ ಪ್ರತೀಕ್ಷೆ ಮಾಡುತ್ತೇನೆ ನಾನು. ಎಷ್ಟು ಬಾರಿ ಆಚಾರ್ಯರಿಗೆ ಹೇಳಿದ್ದೇನೆ ಇಲ್ಲಿ ಮಹಲ್ನಲ್ಲಿ ಇರಿ ಎಂದು, ಆದರೆ ಅವರು ಕೇಳೋದೇ ಇಲ್ಲ. ಪ್ರತಿ ಸಾರಿ ನಾನೇ ಅವರನ್ನ ಭೇಟಿಯಾಗಲು ಅವರ ಕುಟೀರಕ್ಕೆ ಹೋಗ್ಬೇಕು. ಮಗಧದ ಸಾಮ್ರಾಟ ನಾನು, ಆದರೆ ನಾನೇ ಹೋಗ್ಬೇಕು. ಸಾಮ್ರಾಟ, ಆಚಾರ್ಯ ವಿಷ್ಣುಗುಪ್ತರು ಮಗಧದಲ್ಲಿ ಸಾಮಾನ್ಯರಂತೆ ಇರಬೇಕು ಅಂತ ಇಷ್ಟಪಡ್ತಾರೆ. ಮಹಲ್ಲುಗಳ ಭಯ ಪ್ರಜೆಗಳಿಗೆ ಬೇಡ ಅಂತ. ನನಗ್ ಗೊತ್ತಿಲ್ಲ ಆಚಾರ್ಯರು ಏನ್ ಬಯಸ್ತಾರಂತ. ಸಾಮ್ರಾಟ, ಆಚಾರ್ಯರು ನಿಮ್ಮನ್ನು ನೆನೆಯುತ್ತಿದ್ದಾರೆ. ಮತ್ತೆ ಇನ್ನೊಂದು ಆದೇಶ. ಸುಖಸ್ಯ ಮೂಲಂ ಧರ್ಮ. ಸುಖದ ಮೂಲ ಧರ್ಮವಾಗಿದೆ. ಧರ್ಮಸ್ಯ ಮೂಲಂ ಅರ್ಥ. ಧರ್ಮದ ಮೂಲ ಅರ್ಥವಾಗಿದೆ. ಅರ್ಥಸ್ಯ ಮೂಲಂ ರಾಜ್ಯಂ. ಅರ್ಥದ ಮೂಲ ರಾಜ್ಯವಾಗಿದೆ. ಅಮರವತ್ ಅರ್ಥಜಾತಂ ಅರ್ಜಯೇತ್. ಸ್ವಯಂ ತನ್ನನ್ನು ಅಮರನೆಂದರಿತು ಅರ್ಥದ ಅರ್ಜನೆ ಮಾಡಬೇಕು. ನಹಿ ಧಾನ್ಯ ಸಮೋಯಂ ಅರ್ಥ. ಅನ್ನಕ್ಕಿಂತ ಮಿಗಿಲಾದ ಬೇರೆ ಧನವಿಲ್ಲ. ನಕ್ಷುದಾ ಸಮಃ ಶತ್ರು. ಹಸಿವಿಗಿಂತ ದೊಡ್ಡದಾದ ಬೇರೆ ಶತ್ರುವಿಲ್ಲ. ಪ್ರಣಾಮ ಆಚಾರ್ಯ. ಸಾಮ್ರಾಟ, ಮಗಧ ವಿಜಯಕ್ಕೆ ಮುನ್ನ ನಿಮ್ಮ ಸೇನೆ ನಂದಿ ಗ್ರಾಮದ ಬಳಿ ವಾಸವಾಗಿತ್ತೆ? ಹೌದು ಆಚಾರ್ಯ. ನಿಮ್ಮ ಸೇನೆಯು ಗ್ರಾಮವಾಸಿಗಳಿಂದ ಆಹಾರ ಬಯಸಿತೆ? ಹೌದು ಆಚಾರ್ಯ. ಅದರ ಮೌಲ್ಯವನ್ನು ತೀರಿಸಿದಿರೇನು? ಬಹುಶಃ ಇಲ್ಲ. ಹೌದು ಅಥವಾ ಇಲ್ಲ? ಇಲ್ಲ ಆಚಾರ್ಯ. ಏನೆಂದು ತಿಳಿದು ನೀನು ಅಲ್ಲಿ ಅನ್ನವನ್ನು ಗ್ರಹಣ ಮಾಡಿದೆ? ದಾನ ಅಥವಾ ದಕ್ಷಿಣ? ನನಗೆ ಅರ್ಥವಾಗಿಲ್ಲ ಆಚಾರ್ಯ. ಶಾರಂಗರವ, ಸಾಮ್ರಾಟರಿಗೆ ದಾನ ಹಾಗೂ ದಕ್ಷಿಣೆಯ ಅರ್ಥ ತಿಳಿಸಿಕೊಡು. ಸಾಮ್ರಾಟ, ದಾನದ ಮೌಲ್ಯವೆಂದರೆ ಸಾಮಾಜಿಕ ಕರ್ತವ್ಯ ರೂಪದಲ್ಲಿ ತೆಗೆದುಕೊಳ್ಳುವುದು.
ಮತ್ತು ದಕ್ಷಿಣೆ ಮೌಲ್ಯವೆಂದರೆ ಸೇವೆಗೆ ಬದಲಾಗಿ ತೆಗೆದುಕೊಳ್ಳುವುದು. ನೀ ಹೇಗೆ ತೆಗೆದುಕೊಂಡೆ? ದಾನ ಅಥವಾ ದಕ್ಷಿಣ? ಕ್ಷಮಿಸಿ ಆಚಾರ್ಯ, ನಾನು ಅನ್ನದ ಮೌಲ್ಯವನ್ನು ತೀರಿಸ್ತೀನಿ. ಧ್ಯಾನವಿರಲಿ ಚಂದ್ರಗುಪ್ತ. ಪ್ರತಿಯೊಂದು ವಸ್ತುವಿಗೂ ಮೌಲ್ಯವಿರುತ್ತೆ, ಪ್ರತಿ ಸೇವೆಗೂ ಮೌಲ್ಯವಿರುತ್ತೆ. ಯಾವುದಾದರೂ ಮೌಲ್ಯವಾಗಲಿ ಅದು ಅರ್ಥವಾಗುತ್ತದೆ. ಧರ್ಮ ಮತ್ತು ಕಾಮ ಅರ್ಥವನ್ನು ಆಶ್ರಯಿಸಿದೆ. ಹೀಗಾಗಿ ಅರ್ಥ ವ್ಯವಹಾರ ಧರ್ಮಪೂರ್ವಕವಾಗಿರಲಿ. ಮೌಲ್ಯವನ್ನು ನೀಡದೆ ಇತರರಿಂದ ತೆಗೆದುಕೊಂಡ ದ್ರವ್ಯ ಇತರರಿಂದ ಅಪಹರಿಸಿದ ದ್ರವ್ಯವಾಗುತ್ತದೆ. ಇತರರಿಂದ ಅಪಹರಿಸಿದ ದ್ರವ್ಯ ನಮ್ಮ ದ್ರವ್ಯವನ್ನು ನಾಶ ಮಾಡುತ್ತದೆ. ಸಾಮ್ರಾಟ್, ಅನ್ನ ಹಾಗೂ ಪ್ರಜೆಯೇ ನಿನ್ನ ಧನವಾಗಿದೆ. ಅನ್ನವು ಪ್ರಜೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ವಿಷಯವು ಅರ್ಥವಾಯಿತೆ? ಹೌದು ಆಚಾರ್ಯ. ನೀನಿನ್ನು ಹೊರಡಬಹುದು. ಈ ವಿಷಯವನ್ನ ಆಚಾರ್ಯ ನನಗೆ ಏಕಾಂತದಲ್ಲಿ ಹೇಳಬಹುದಿತ್ತು. ಇಲ್ಲ, ನನ್ನನ್ನು ಅವಮಾನಿಸೋದ್ರಲ್ಲೇ ಅವರಿಗೆ ಆನಂದ ಸಿಗುತ್ತೆ. ಸಾಮ್ರಾಟ, ನೀವು ಆಚಾರ್ಯರನ್ನು ತಪ್ಪು ತಿಳಿದಿದ್ದೀರಿ. ಇದು ಅವರಿಗೆ ನಿಮ್ಮ ಮೇಲಿರುವ ಸ್ನೇಹ. ಸಾಕಾಗಿದೆ ನನಗೆ ಈ ಸ್ನೇಹದ ಬಂಧನದಿಂದ. ಸಾಮ್ರಾಟರಿಗೆ ಪ್ರಣಾಮಗಳು. ಸಮಾಹರ್ತ ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದಾರೆ. ಈ ಸಮಯದಲ್ಲಿ ಸಮಾಹರ್ತನಿಗೆ ಏನ್ ಕೆಲಸ? ಅವನ್ನ ಒಳಗ್ ಕಳಿಸು. ಮಗಧ ಸಾಮ್ರಾಟರಿಗೆ ಪ್ರಣಾಮಗಳು. ವಿಷಯ ತೀರ ಗಂಭೀರವಾಗಿರುವುದರಿಂದ ನಾನಿಲ್ಲಿ ಬರಬೇಕಾಯಿತು. ಹೇಳು. ಸಾಮ್ರಾಟರೇ, ಶ್ರೇಷ್ಠಿ ಸುದತ್ತ ಹಾಗೂ ಇತರ ಶ್ರೇಷ್ಠಿಗಳನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತೆರಿಗೆ ಕಚೇರಿಯ ಮುಂದೆ ಬಿಸಿಲಿನಲ್ಲಿ ನಿಲ್ಲಿಸಲಾಯಿತು. ಅವರ ಅಪರಾಧವೇನಿತ್ತು? ಕರವನ್ನು ಕದಿಯಲು ಪ್ರಯತ್ನಿಸಿದ್ದರು. ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಸಮಾಜದ ಮುಂದೆ ಲಜ್ಜಿತರನ್ನಾಗಿಸಲಾಗಿದೆ ಮತ್ತು ನನಗೆ ಅದರ ಸೂಚನೆ ಕೂಡ ಇಲ್ಲ. ಆಚಾರ್ಯರಿಗೆ ಇದರ ಸೂಚನೆ ಇತ್ತೇ? ಆಚಾರ್ಯರ ಆದೇಶದ ಮೇಲೆ ಅವರಿಗೆ ದಂಡ ನೀಡಲಾಗಿದೆ. ನಾನು ಆಚಾರ್ಯನನ್ನ ನೋಡಬೇಕು, ಅದು ಈಗಲೇ. ಹಾಗೆ ಆಗಲಿ ಸಾಮ್ರಾಟರೇ. ಆಯುಷ್ಮಾನ್ ಭವ. ಹೇಳು, ಏನಾದರೂ ಹೇಳಲಿದೆಯೋ ಅಥವಾ ಕೇಳಲಿದೆಯೋ? ಆಚಾರ್ಯ, ಮೊದಲಿಗೆ ಆಸನವನ್ನು ಗ್ರಹಣ ಮಾಡಿ. ಶಿಷ್ಟಾಚಾರದಲ್ಲಿ ಸಮಯ ಕಳೆಯಲು ನನ್ನ ಬಳಿ ಸಮಯವಿಲ್ಲ ಸಾಮ್ರಾಟ. ಏನು ಕೇಳಬೇಕು? ನೇರವಾಗಿ ಕೇಳು. ಆಚಾರ್ಯರ ಬಳಿ ನನಗಾಗಿ ಸಮಯ ಇಲ್ಲ. ಆಚಾರ್ಯರ ಬಳಿ ಸಮಾಜಕ್ಕೆ ಧನ ನೀಡೋರ್ಗೋಸ್ಕರ ಸಮಯ ಇಲ್ಲ. ನನಗಂತೂ ಅರ್ಥ ಆಗ್ತಾ ಇಲ್ಲ ಆಚಾರ್ಯರು ಯಾವ ಚಿಂತೆಯಲ್ಲಿದ್ದಾರೆ ಅಂತ. ಸಮಾಜದ್ದು. ನನಗಂತೂ ವ್ಯಕ್ತಿಯಲ್ಲ, ದೇಶ ಮಹಾನ್ ಆಗಿದೆ. ನನ್ನ ನಿಷ್ಠೆಯು ಚಂದ್ರಗುಪ್ತನಿಗಲ್ಲ ಹಾಗೂ ಚಂದ್ರಗುಪ್ತನ ಸಾಮ್ರಾಜ್ಯಕ್ಕಲ್ಲ. ನನ್ನ ನಿಷ್ಠೆಯು ಸಮಾಜದ ಉತ್ಕರ್ಷದಲ್ಲಿದೆ. ನಾನು ಅದರ ಬಗ್ಗೆಯೇ ಯೋಚಿಸುತ್ತೇನೆ ಚಂದ್ರಗುಪ್ತ. ಹೀಗಾಗಿಯೇ ನಾನು ಕರದ ಚಿಂತನೆ ಮಾಡುತ್ತೇನೆ. ಹೀಗಾಗಿಯೇ ನಾನು ದಾನದ ಚಿಂತನೆ ಮಾಡುತ್ತೇನೆ. ನೆನಪಿರಲಿ ಚಂದ್ರಗುಪ್ತ, ಸಮುದ್ರದಿಂದ ಜಲವು ಆವಿಯಾಗಿ ಮೋಡವಾಗುತ್ತದೆ. ಮತ್ತೆ ಮೋಡವು ವರ್ಷದ ಬಿಂದುವಾಗಿ ಜಲದಲ್ಲಿ ಸೇರಿ ನದಿಯಾಗಿ ಸಾಗರವಾಗುತ್ತದೆ. ಅದೇ ಜಲ ಅರ್ಥವಾಗಿದೆ. ಕರವು ಅದೇ ಅರ್ಥವಾಗಿದೆ. ಅದು ರಾಜ್ಯದ ಆಧಾರವಾಗಿದೆ. ದಾನವು ಅದೇ ಅರ್ಥವಾಗಿದೆ. ಅದು ಸಮಾಜದ ಆಧಾರವಾಗಿದೆ. ಈ ಸಮಾಜವೇ ಸಾಗರ. ಸಾಗರದ ಜಲ ಸಾಗರದಲ್ಲಿ ಸೇರಲಿಲ್ಲವಾದರೆ ಅರ್ಥ ಅನರ್ಥವಾಗುತ್ತೆ. ಹೀಗಾಗಿ ರಾಜ ಕರ ತೆಗೆದುಕೊಳ್ತಾನೆ ಹಾಗೂ ಸಮಾಜ ದಾನ ನೀಡುತ್ತೆ. ಯಾವ ಮಗಧದಲ್ಲಿ ಪ್ರತಿಷ್ಠಿತ ಶ್ರೇಷ್ಠಿ ಕರ ನೀಡಲ್ವೋ ಅಂತಹ ಮಗಧದಲ್ಲಿ ಒಬ್ಬ ಅಪರಿಗ್ರಹ ಬ್ರಾಹ್ಮಣನು ಇದ್ದಾನೆ. ಅವನು ಭಿಕ್ಷೆಯಲ್ಲಿ ಸಿಕ್ಕ ಅನ್ನವನ್ನು ಸೂರ್ಯಾಸ್ತಕ್ಕೆ ಮುಂಚೆ ಹಂಚಿಬಿಡುತ್ತಾನೆ. ಅದರಿಂದ ಆತ ಒಬ್ಬರ ಹಸಿವನ್ನು ನೀಗಿಸುತ್ತಾನೆ. ಹೇಳು ಚಂದ್ರಗುಪ್ತ,
ನಾನು ಯಾರ ಸಮ್ಮಾನ ಮಾಡಲಿ? ಸಿಕ್ಕಿದ್ದರಲ್ಲಿ ಜೀವಿಸುವ ಆ ಬ್ರಾಹ್ಮಣನನ್ನೋ ಅಥವಾ ಕರವನ್ನು ನೀಡದಿರುವ ಆ ಪ್ರತಿಷ್ಠಿತ ಶ್ರೇಷ್ಠಿಯನ್ನೋ? ಕೇಳಿ ಕೇಳಿ ಕೇಳಿ, ಪಾಟಲಿಪುತ್ರದ ಜನರೇ ಕೇಳಿ. ಮಗಧ ಸಾಮ್ರಾಜ್ಯದ 4 ದಿಕ್ಕುಗಳಲ್ಲೂ ಶಾಂತಿಯು ಸ್ಥಾಪಿಸಲ್ಪಟ್ಟಿದೆ. ಮಹಾರಾಜ ಧನನಂದನ ಪೂರ್ವ ಮಂತ್ರಿ ಅಮಾತ್ಯ ರಾಕ್ಷಸರು ಸಾಮ್ರಾಟ ಚಂದ್ರಗುಪ್ತರ ಮಂತ್ರಿಯಾಗುವುದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಅಕ್ಷಯ ತೃತೀಯದ ದಿನ ಅಮಾತ್ಯ ರಾಕ್ಷಸರ ಉಪಸ್ಥಿತಿಯಲ್ಲಿ ಸಾಮ್ರಾಟ ಚಂದ್ರಗುಪ್ತರ ರಾಜ್ಯಾಭಿಷೇಕ ನಡೆಯುತ್ತದೆ. ಎಲ್ಲ ನಾಗರಿಕರನ್ನು ಈ ಸಮಾರಂಭದ ಉತ್ಸವದಲ್ಲಿ ಆಮಂತ್ರಿಸಲಾಗಿದೆ. ಕೇಳಿ ಕೇಳಿ ಕೇಳಿ. ಇಂಥ ಸಾಮ್ರಾಜ್ಯದ ಸಾಮ್ರಾಟನಾಗೋದ್ರಿಂದ ಏನ್ ಲಾಭ? ಇಲ್ಲಿ ಪ್ರತಿದಿನ ಒಂದು ಬೊಂಬೆಯಂತೆ ಕುಣಿಸ್ಲಾಗ್ತಾ ಇದೆ. ನನ್ನ ಇಚ್ಛೆಯಂತೆ ಎದ್ದೇಳಕ್ಕಾಗ್ತಿಲ್ಲ, ನನ್ನ ಇಚ್ಛೆಯಂತೆ ಕೂರಕ್ಕಾಗ್ತಿಲ್ಲ, ನನ್ನ ಇಚ್ಛೆಯಂತೆ ಪ್ರೀತಿ ಮಾಡಕ್ಕಾಗ್ತಿಲ್ಲ, ನನ್ನ ಇಚ್ಛೆಯಂತೆ ವಿವಾಹ ಮಾಡ್ಕೊಳಕ್ಕಾಗ್ತಿಲ್ಲ. ನನ್ನ ವಿವಾಹ ಕೂಡ ಆಚಾರ್ಯರ ರಾಜನೀತಿಯಾಗಿದೆ. ಇಲ್ಲಿಗೆ ಬಂದಾಗಿಂದ ಶಾಂತಿಯಿಂದ ನಿದ್ದೆ ಕೂಡ ಮಾಡಕ್ಕಾಗಿಲ್ಲ. ನಾನು ಯಾರು? ಸಾಮ್ರಾಟ ಅಥವಾ ಆಚಾರ್ಯ ವಿಷ್ಣುಗುಪ್ತರ ಆದೇಶಕ್ಕೆ ಕುಣಿಯುವ ಒಬ್ಬ ದಾಸನಾಗಿದ್ದ? ನಾನು ಆಗೋದಿಲ್ಲ ಸಾಮ್ರಾಟ. ನನಗೆ ಬೇಕಿಲ್ಲ ಈ ಸಾಮ್ರಾಜ್ಯ. ಈ ರಾಜ್ಯಾಭಿಷೇಕ ಆಗೋದಿಲ್ಲ. ಸಮಾಹರ್ತ. ಸಾಮ್ರಾಟ, ನಿಲ್ಲಿಸ್ಬಿಡು ಈ ರಾಜ್ಯಾಭಿಷೇಕ. ಇದೇನು ಕೇಳುತ್ತಿದ್ದೇನೆ ಚಂದ್ರಗುಪ್ತ? ನೀವು ಸರಿಯಾಗಿ ಕೇಳಿದ್ದೀರಾ ಆಚಾರ್ಯ. ನಾನು ಮಗಧದ ಸಾಮ್ರಾಟ ಆಗ್ಬೇಕಿಲ್ಲ. ಯಾಕೆ? ಇಲ್ಲಿ ಬಂದಾಗಿಂದ ನನ್ನಿಚ್ಛೆಯಂತೆ ಉಸಿರು ಕೂಡ ತಗೊಂಡಿಲ್ಲ. ನೀವು ನನಗೊಂದು ಮಹಾನ್ ಕನಸು ನೀಡಿದ್ರಿ. ಚಕ್ರವರ್ತಿ ಸಾಮ್ರಾಟ್ನಾಗುವ ಕನಸು, ಒಂದು ಮಹಾನ್ ಸಾಮ್ರಾಜ್ಯದ ಕನಸು. ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು, ಆಚಾರ್ಯ ವಿಷ್ಣುಗುಪ್ತರಿಗೆ ಸಾಮ್ರಾಟ ವೇತನ ತೆಗೆದುಕೊಳ್ಳೋ ನೌಕರನಿಗಿಂತ ಹೆಚ್ಚೇನೂ ಅಲ್ಲ ಅಂತ. ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿರುವೆ ಚಂದ್ರಗುಪ್ತ. ನನಗೆ ಸಾಮ್ರಾಟ ಸಮಾಜದ ನೌಕರನಿಗಿಂತ ಹೆಚ್ಚೇನೂ ಅಲ್ಲ. ಸರಿ, ಇಟ್ಕೊಳ್ಳಿ ನಿಮ್ ಸಾಮ್ರಾಜ್ಯನ. ಸಾಮ್ರಾಟ ಆಗೋದ್ರಿಂದ ಈ ಸುಖ ಸಿಗುತ್ತೆ ಅಂದ್ರೆ ನಾನು ಸಾಮ್ರಾಟ ಆಗ್ಬೇಕಿಲ್ಲ. ಚಂದ್ರಗುಪ್ತ, ನೀನು ಸುಖಿಯಾಗಬೇಕಾ? ಸಾಮ್ರಾಟರು ಸುಖಿಗಳು ಆಗ್ಬಾರ್ದಾ? ಮೂರ್ಖ! ನಿನ್ನ ಸಾಮ್ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯು ಹಸುವಿನಿಂದಿರುವಾಗ ಹೇಗೆ ತಾನೇ ನೀನು ಸುಖಿಯಾಗಿರುವೆ? ಸುಖವು ಶಿಕ್ಷಕ ಹಾಗೂ ಸಾಮ್ರಾಟರ ಭಾಗ್ಯದಲ್ಲಿ ಇರುವುದಿಲ್ಲ. ಮರೆತು ಹೋದೆಯಾ ನೀನು ಚಂದ್ರಗುಪ್ತ? ನಾನು ನಿನಗೆ ಸಾಮ್ರಾಜ್ಯವನ್ನು ಕೊಡಿಸುವ ವಚನ ನೀಡಿದ್ದೆ, ಸುಖವನ್ನಲ್ಲ. ಮರೆತೆಯಾ ನೀನು? ಪ್ರಜೆಗಳ ಹಿತದಲ್ಲಿಯೇ ರಾಜನ ಹಿತವಿದೆ. ಮರೆತು ಹೋದೆಯಾ ನೀನು? ಪ್ರಜೆಗಳ ಸುಖದಲ್ಲಿಯೇ ರಾಜನ ಸುಖವಿದೆ. ಸುಖ ಬಯಸುವುದಾದರೆ ಮೊದಲು ನಿನ್ನ ಪ್ರಜೆಗಳನ್ನು ಸುಖವಾಗಿರಿಸಬೇಕಾಗಿದೆ. ನೀನು ಸಾಮ್ರಾಜ್ಯವನ್ನು ಅರ್ಜಿಸಿಕೊಂಡಿರುವೆ. ಸುಖವನ್ನು ಅರ್ಜಿಸಿಕೊಳ್ಳುವ ಮಾರ್ಗವು ನಿನಗೆ ಮುಕ್ತವಾಗಿದೆ. ಸ್ವಸ್ತಿ ನ ಇಂದ್ರೋ ವೃತಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಚಂದ್ರಗುಪ್ತ, ಈ ರಾಷ್ಟ್ರವನ್ನು ನಿನಗೆ ಒಪ್ಪಿಸಲಾಗುತ್ತಿದೆ. ನೀನು ಇದರ ಸಂಚಾಲಕ, ನಿಯಾಮಕ ಹಾಗೂ ಉತ್ತರದಾಯಿತ್ವದ ದೃಢವಾಹನ ಕರ್ತನಾಗಿರುವೆ. ಈ ರಾಜ್ಯವು ನಿನಗೆ ಕೃಷಿಯ ಕಲ್ಯಾಣ, ಸಂಪನ್ನತ ಹಾಗೂ ಪ್ರಜೆಗಳ ಪೋಷಣೆಗಾಗಿ ನೀಡಲಾಗುತ್ತದೆ. ತಮ್ಮ ಮಹಾನ್ ಗುರುಗಳ ಮಹಾನ್ ಶಿಷ್ಯ ಚಂದ್ರಗುಪ್ತನು ಅರ್ಥದ ಎಂಥ ಪಾಠವನ್ನ ಕಲ್ತ ಅಂದ್ರೆ, ತನ್ನ ಜೀವನದ ಅಂತ್ಯಕಾಲದಲ್ಲಿ 40 ದಿನಗಳವರೆಗೆ ಅನ್ನನ ಸ್ವೀಕರಿಸಲಿಲ್ಲ. ಯಾಕೆ?
ಯಾಕಂದ್ರೆ ತನ್ನ ಜೀವನದ ಅಂತ್ಯಕಾಲದಲ್ಲಿ ಚಂದ್ರಗುಪ್ತನ ರಾಜ್ಯದಲ್ಲಿ ಭೀಷಣವಾದ ಅಕಾಲದ ಕಾರಣದಿಂದಾಗಿ ಜನರ ಬಳಿ ಅನ್ನ ಇರಲಿಲ್ಲ. ಮಹಾನ್ ಗುರು, ಮಹಾನ್ ಶಿಷ್ಯ, ಮಹಾನ್ ಆದರ್ಶ. ತಮ್ಮ ಮಹಾನ್ ಶಿಷ್ಯನ್ಗೋಸ್ಕರ ಮಹಾನ್ ಗುರು ಕೌಟಿಲ್ಯ ಅನ್ನೋ ಹೆಸರಿನಿಂದ ಅರ್ಥಶಾಸ್ತ್ರ ಗ್ರಂಥನ ರಚನೆ ಮಾಡಿದ್ರು. ರಸಿಕರೇ, ಅರ್ಥ ಹಾಗೂ ಸುಖ ಜೀವನದ ಅವಶ್ಯಕತೆ ಆಗಿದೆ. ಆದ್ರೆ ತಪ್ಪು ದಾರಿಯಲ್ಲಿ ಅರ್ಜಿಸಿಕೊಂಡ ಅರ್ಥ ಅನರ್ಥ ಆಗತ್ತೆ. ಸರಿಯಾದ ದಾರಿನಲ್ಲಿ ಅರ್ಜಿಸಿಕೊಂಡ ಅರ್ಥ ಮಾತ್ರ ನಿಮ್ಮನ್ನ ಸುಖದ ದಾರಿ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ದೈತೀರ್ಯ ಹಾಗೂ ಪ್ರಶ್ನೋಪನಿಷತ್ತಿನಲ್ಲಿ ಮೊದಲು ಶುದ್ಧ ಬುದ್ಧಿ, ಆಮೇಲೆ ಧನದ ಕಾಮನೆ ಬಗ್ಗೆ ಹೇಳಿದೆ. ಕಾರಣ ಸ್ಪಷ್ಟವಾಗಿದೆ. ಧರ್ಮವಿದ್ದರೆ ಅರ್ಥವಿದೆ, ಅಧರ್ಮವಿದ್ದರೆ ಅನರ್ಥವಿದೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋ